So hi, hello, ಎಲ್ಲರಿಗೂ ನಮಸ್ಕಾರ. Welcome back to my new vlog. Please ignore my background voice. ಹೂವ ಅಂತ ಕಿರ್ಸ್ತಿದ್ದಾರೆ. Please ignore that. ಸೊ ಏನಂದ್ರೆ ಆಲ್ ಆಫ್ ಅ ಸಡನ್ ವ್ಲಾಗ್ ಮಾಡ್ತೀನಿ. ತುಂಬಾ ದಿನ ಆಯ್ತು ವ್ಲಾಗ್ ಮಾಡಿ. ನೀವು ಅನ್ಕೋತೀರೇನೋ ಇವಳೇನ್ ಪ್ರತಿ ವ್ಲಾಗ್ ಅಲ್ಲೂ ತುಂಬಾ ದಿನ ಆಯ್ತು ಅಂತೇಳಿ ಅಂತ. ತುಂಬಾ ದಿನ ಆಗೋಯ್ತು ಗೈಸ್, ಅದಕ್ಕೆ ಮತ್ತೆ ಹೇಳ್ತಾ ಇದೀನಿ. ಸೊ ಆಲ್ ಆಫ್ ಅ ಸಡನ್ ಈಗ ರಂಜಾನ್ ಎಲ್ಲ ನಡೀತಾ ಇರೋದ್ರಿಂದ ರಂಜಾನ್ದು ಫುಡ್ ಸ್ಟ್ರೀಟ್ ಇದೆಯಂತೆ ಕೋರ್ಮಂಗ್ಲನಲ್ಲಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನಾನು ಅಂದ್ರೆ ಆಲ್ ಆಫ್ ಅ ಸಡನ್ ಪ್ಲಾನ್ ಆಗಿದ್ದು. ಸೊ ರೆಡಿ ಆಗಿ ಎಲ್ಲ ಈಗ ರೆಡಿ ಆಗಿದ್ದೀನಿ. ಏನೂ ಇಲ್ಲ, ಒಂದು ವಾಚ್ ಗೈಸ್, ನನ್ನ ಮ್ಯಾನಿಫೆಸ್ಟೇಷನ್ ವಿಷನ್ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡ್ದಂಗೆ ನಾನು ಒಂದು ಒಳ್ಳೆ ಬ್ರಾಂಡೆಡ್ ವಾಚ್ ತಗೋಬೇಕು ಅಂತ ನಂಗೆ ಆಸೆ ಇತ್ತು ಅಂತ. ಆಕ್ಚುಲಿ ನಾನು ಎಮ್ ಕೆ ತಗೋಬೇಕು ಅಂತ ನನ್ಗೆ ಆಸೆ ಇದ್ದಿದ್ದು. ನಂಗೆ ಇಲ್ಲಿ ಎಲ್ಲೋ ಆಫ್ಲೈನ್ ಸ್ಟೋರೇ ಇಲ್ಲ, ನಮ್ಮ ಮನೆ ಹತ್ರ ಆಗ್ಲಿ ಇಲ್ಲ ಸುತ್ತಮುತ್ತ ಆಗ್ಲಿ ನನ್ಗೆ ಎಲ್ಲೂ ಸಿಗ್ಲಿಲ್ಲ ಆಫ್ಲೈನ್ ಸ್ಟೋರು. ಆಕ್ಚುಲಿ ನಂಗೆ ಆನ್ಲೈನ್ ಅಲ್ಲಿ ಬೈ ಮಾಡ್ಬೇಕು ಅಂತ ಇದ್ದಿದ್ದು, ಆಫ್ಲೈನ್ ಜಾಸ್ತಿ ಕಲೆಕ್ಷನ್ಸ್ ಇರ್ಲಿಲ್ಲ ಅಂತ. ಅಂಡ್ ಹುಡುಕಿ ಸಾಕಾಗಿ ಓಕೆ ಅಟ್ ದ ಎಂಡ್ ಆಫ್ ದ ಡೇ ನನ್ನ ಕೆಸಿನೋ ನನ್ನ ಫೇವ್ರೆಟ್, ನಂಗೆ ಇದು ತಗೋಬೇಕು ಅಂತ ತುಂಬಾ ಆಸೆ ಇತ್ತು, ತಗೊಂಡ್ಬಿಟ್ಟೆ. ತುಂಬಾ ಚಿಕ್ಕದು ಬಯಸಿದ್ದು. ಸೊ ಅಷ್ಟೇ, ಇನ್ನೇನು ಇಲ್ಲ, ಏನೂ ಹಚ್ಕೊಂಡಿಲ್ಲ ನಾನು. ನಂಗೆ ಹಿಮಾಲಯ ಬ್ರ್ಯಾಂಡ್ ಅವ್ರದ್ದು ಮತ್ತೆ ಕೊಲಾಬ್ರೇಷನ್ ಅಂದ್ರೆ ಪ್ರಮೋಷನ್ ಬಂತು. ಎಷ್ಟು ಖುಷಿ ಆಗ್ತಾ ಇದೆ ನನಗೆ ಅಂದ್ರೆ, ನಾನು ಇವಾಗ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಡಿಆಕ್ಟಿವೇಟ್ ಮಾಡಿರೋದ್ರಿಂದ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ಆಗಿ ಅವ್ರಿಗೇನೆ ಇದ್ರ ಕ್ಲಿಪ್ಪಿಂಗ್ಸ್ ನ ಮಾಡ್ಬಿಟ್ಟು ಕಳ್ಸೀನಿ. ಸೊ ಅದಾಗ ಅವ್ರು ಯಾವ್ದನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಬೇಕು ಅಂದ್ರೆ ಅವ್ರು ಅದನ್ನ ಹಾಕೋತಾರೆ. ಇದು ಹಿಮಾಲಯನ್ ಸೀರಮ್. ಇವತ್ತು ನಾನು ಇದನ್ನೆಲ್ಲ ಹಾಕಲ್ಲ, ನಾನು ಸೀರಮೇ ಹಾಕಲ್ಲ. ಬಟ್ ಇದು 1 ವೀಕ್ ರಿಸಲ್ಟ್ ಅಂತ ಇರೋದ್ರಿಂದ ಇವತ್ತು ಇದನ್ನ ಹಾಕೊಂಡಿದೀನಿ. ಇದ್ಯಾವ ಪ್ರಮೋಷನ್ ಅಲ್ಲ, ಯೂಟ್ಯೂಬ್ ಅಲ್ಲೆಲ್ಲ ಪ್ರಮೋಷನ್ ಮಾಡಲ್ಲ. ಸೊ ಅಷ್ಟೇ, ಈಗ ರೆಡಿ ಆಗಿದ್ದೀನಿ. ಒಂದು ನಾರ್ಮಲ್ ಶರ್ಟ್ ಮತ್ತೆ ಒಂದು ಬ್ಲೂ ಜೀನ್ಸ್ ಹಾಕೊಂಡಿದೀನಿ. ಅಂಡ್ ಗೈಸ್ ಲುಕ್ ಅಟ್ ಮೈ ಬೈಸೆಪ್ಸ್. ನಾನು ಜಿಮ್ಗೆ ಹೋಗಿದ್ದಕ್ಕೆ ಇವತ್ತು ನನಗೆ ಸಾರ್ಥಕ ಅಂತ ಅನಿಸ್ತು. ಬಿಕಾಸ್ ಈ ಶರ್ಟ್ ಎಷ್ಟು ಲೂಸ್ ಇತ್ತು ಅಂದ್ರೆ ಇವಾಗ ಫುಲ್ ಟೈಟ್ ಆಗಿ ಹೋಗ್ಬಿಟ್ಟಿದೆ. ಸೊ ಫುಲ್ ಖುಷಿ ಆಯ್ತು. ಈಗಾಗಲೇ ಟೈಮ್ 5:30 ಹೊರಡಬೇಕು ಗೈಸ್. ಇಂದ ಹೋಗಿ ಬನಶಂಕರಿ ನಮ್ಮ ಅಣ್ಣನ ಪಿಕ್ ಮಾಡ್ಕೊಂಡು ಅಗೇನ್ ಐ ನೀಡ್ ಟು ಗೋ ಫಾರ್ ಕೋರಮಂಗಲ. ನಾನು ಫಸ್ಟ್ ಟೈಮ್ ಆಕ್ಚುಲಿ ಕೋರಮಂಗಲ ಫುಡ್ ಸ್ಟ್ರೀಟ್ನ ವಿಸಿಟ್ ಮಾಡ್ತಿರೋದು. ನಂಗೆ ಸಕ್ಕತ್ ಖುಷಿ ಆಗ್ತದೆ ಗೈಸ್. ನಾನು ಹಿಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ನಂಗೆ ಗೊತ್ತಿಲ್ಲ ನನ್ನ ಕ್ಯಾಮ್ರಾನಲ್ಲಿ ಯಾವ ಥರ ಕ್ಲಾರಿಟಿ ಇರುತ್ತೆ ನೈಟ್ ಟೈಮ್ ಅಂತ. ನಂಗೆ ಆದಷ್ಟು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿಗೆ ಹೋದ್ಮೇಲೆ ಹೇರ್ನ ಫ್ರೀ ಬಿಡ್ತೀನಿ ಗೈಸ್. ಆ್ಯಕ್ಚುಲಿ ಇಲ್ಲಿ ಗಾಳಿ ಅಲ್ವಾ, ಅದಕ್ಕೆ. ಗೈಸ್ ನಾನು ಕೂದಲು ಕಟ್ ಮಾಡಿಸ್ಬೇಕು ಫಸ್ಟು. ಎಷ್ಟು ಉದ್ದ ಬೆಳ್ಬಿಟ್ಟಿದೆ ನೋಡಿ. ಸೊ ಹೇರ್ಸ್ ಫ್ರೀ ಬಿಟ್ಕೋತೀನಿ ಅಲ್ಲಿಗೆ ಹೋದ್ಮೇಲೆ. ಆ್ಯಂಡ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸೊ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಅಲ್ಗೋದ್ಮೇಲೆ ಸಿಗ್ತೀನಿ ಗೈಸ್. ನಾವು ಫೈನಲಿ ಫುಡ್ ಸ್ಟ್ರೀಟ್ ಬಂದಿದ್ದೀವಿ. ಹೆಂಗಿದೆ ಗೊತ್ತಾ, ನಾನೇನೋ ಫುಲ್ ಸ್ಟ್ರೀಟ್ ಮೇಲೆ ಹಾಕೊಂಡಿರ್ತಾರೆ ಅನ್ಕೊಂಡೆ, ಬಟ್ ಇದು ಪೂರ್ತಿ ಅಂಗಡಿಗಳು. ನಮ್ಮ ಅಣ್ಣನ್ ತೋರಿಸ್ತೀನಿ, ಇದೆಯೋ ನಿಮಿಷ. ನಮ್ಮ ಅಣ್ಣನ ಬ್ಯಾಗ್ನ ನಾನು ಹಾಕೊಂಡಿದ್ದೀನಿ ಜಸ್ಟ್ ಬಿಕಾಸ್ ಅವ್ನು ಇವತ್ತು ನಮಗೆ ಕೊಡಿಸ್ತಾ ಇದ್ದಾನೆ ಅಂತ. ಬಟ್ ಕೊಡ್ಸಾದ್ಮೇಲೆ ಒಂದ್ಸ ಇರೋದನ್ನ ಹೇಳ್ತೀನಿ ಗೈಸ್. ನೀವು ನಮ್ಮ ಅಣ್ಣ ಶರ್ಟ್ ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬೇಕು ಈ ಬಟ್ಟೆನ ನೀವು ಯಾವ್ದಾನ ಒಬ್ರು ಸೆಲೆಬ್ರಿಟಿ ಹಾಕೊಂಡಿದಾರ ಅಂತ ನೀವು ಗೆಸ್ ಮಾಡ್ಬೇಕು. ಬಿಕಾಸ್ ಅವ್ರನ್ನ ತುಂಬಾ ನೋಡಿ ಇನ್ಸ್ಪೈರ್ ಆಗಿ ನಮ್ಮ ಅಣ್ಣ, ನಾನು ಅವರ ಬಿಗ್ ಫ್ಯಾನ್. ಸೊ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಮ್ಮ ಅಣ್ಣ ತಗೊಂಡಿರೋದು, ಯಾರಿಗೂ ಗೊತ್ತಿಲ್ದಂಗೆ. ಇಷ್ಟ ಹೇಳಕ್ ನಾನು ಮೈಕ್ ಬೇರೆ ತೆಗೆದ್ಬಿಟ್ಟು ಇವ್ನ ಮುಂದೆ ಇಕ್ಕಿದೀನಿ. ನಮ್ಮಣ್ಣ ಮುಂಚೆ ಕಮ್ಮಿ ಇಲ್ಲೇ ಇದ್ದಿದ್ದು. ಸೊ ನೋಡ್ಕೊಂಡಿದ್ನಂತೆ, ಇವತ್ತು ಕರ್ಕೊಂಡ್ ಬಂದಿದ್ದಾನೆ. ದೇವ್ರೆ ನುಕ್ಕೊಂಡ್ ಹೋಗ್ತಾನೆ ಗೈಸ್ ಟ್ರಾಫಿಕ್. ನಾನು ಫಿಯರ್ ಇಂದ ಮಾಡ್ತಾ ಇದ್ದೀನಿ, ಆಕ್ಚುಲಿ ನೋ ಫಿಯರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬ್ಯಾಕ್ ಗ್ರೌಂಡ್ ಕೂಡ ತೋರಿಸ್ತೀನಿ, ಒಂದು ನಿಮಿಷ ಇರಿ. ಫುಲ್ ಲೈಟ್ ಹಾಕಿದ್ದಾರೆ ಗಿಜಿ ಅಂತ. ಚೆಕ್ ಬಂದಂಗೆ ಆಗ್ತಾ ಇದೆ ನಂಗೆ ಸೇಮ್. ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಸ್ಟೇರ್ ಮಾಡ್ತಾ ಇದ್ದಾರೆ ಎಲ್ಲರೂ ನನ್ನನ್ನ. ಅಂಡ್ ವಿ ಆರ್ ಸರ್ಚಿಂಗ್ ಫಾರ್ ನಾನ್ ವೆಜ್. ಪ್ಲಸ್ ಪ್ರಾನ್ಸ್ ಏನೇನೋ ಇಟ್ಟಿದ್ದಾರೆ ನೋಡಿ. ನಾವಿಲ್ಲಿ ಲೆಗ್ ಪೀಸ್ ತಗೋತಾ ಇದೀವಿ. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಕ್ಯಾಮಲ್, ರಾಬಿಟ್ ಏನೇನೋ ಇದೆ. ಚಿಕನ್ ಲಾಲಿಪಾಪ್ ತಗೊಂಡಿದೀವಿ ಗೈಸ್.
ನಂಗೆ ಇಲ್ಲೆಲ್ಲ ನೋಡ್ತಾ ಇದ್ರೇನೆ ಭಯ ಆಗ್ತದೆ. ನಮ್ಮ ಅಣ್ಣ ತಿಂತಿರುತ್ತೆ ಕ್ರಾಬ್, ಆಮೇಲೆ ಏನೇನೋ ದೇವ್ರೆ ಈ ಅನಿಮಲ್ಸ್ ಎಲ್ಲ ಇರ್ಬೋದಾ ಅಂತಾನು ನಂಗೆ ಐಡಿಯಾ ಇರ್ಲಿಲ್ಲ ಅದೆಲ್ಲ ಇದೆಯಂತ ಇಲ್ಲಿ. ಸೊ ಚಿಕನ್ ಲಾಲಿಪಾಪ್ ಚೆನ್ನಾಗಿದ್ಯಾ? ಮಾಡ್ತಾ ಇದೀನಿ. ಅಬ್ಬಾ ಏನು ಇಷ್ಟೊಂದು ಬಿಸಿ ಐತೆ. ನಮ್ಮ ಅಣ್ಣ ಕ್ರಾಬ್ ತಿನ್ನೋಣ ಅಂತ ಹೇಳ್ತಾ ಇದ್ದಾನೆ. ಇದ್ರ ಹೆಸರೇನು? ಟೀತರ್ ಮತ್ತೆ ಕ್ರಾಬ್ ಇದೆರಡನ್ನೂ ತಗೊಂತಾ ಇದ್ದೀನಿ. ಇದೇನು ಯೆಲ್ಲೋ ಕಲರು? ಕ್ರಾಬ್. ಅದು ಕ್ರಾಬ್ ಗೈಸ್. ಆನೆಸ್ಟ್ಲಿ ಟೇಸ್ಟ್ ಸಕ್ಕತ್ತಾಗಿದೆ. ಇದೆಲ್ಲ ಏನ್ ಹೇಳು, ನಾನು ಅಲ್ಲಿ ಹೇಳಲ್ಲ ಕುನಾಫಾ ಬರುತ್ತಲ್ಲ ಅದೇ ಕುನಾಫಾನು ಇದೆ ಬಟ್ ಎಕ್ಸ್ಪೆನ್ಸಿವ್ ಅಲ್ವಾ? ಎಕ್ಸ್ಪೆನ್ಸಿವ್ ಇದಾವೆ. ನಾವೊಂದ್ ಮೂಲೆ ಹುಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೀವಿ. ಮೈಕ್ ಎಲ್ಲಾನು ಎಕ್ಸ್ಪೆನ್ಸಿವ್ ಇಲ್ಲ, ಮಟನ್ ಹೌದು. ನಾನು ಈ ಶೀಖ್ ಕಬಾಬ್ ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ. ಸೊ ಥ್ಯಾಂಕ್ ಯು. ಇಟ್ಕೊಂಡು ನಂದು ಕ್ರಾಬ್, ನಮ್ಮ ಅಣ್ಣ ಕೆಲ್ ತೀತರ್ ಇದಾವೆ. ಇದ್ರ ಹೆಸರೇನೋ ತೀತರ ತಿಂತಾನೆ. ಸಮಸ್ಯೆ ನಂಗೆ ನೋಡ್ರಿ ಭಯ. ಚೆನ್ನಾಗಿದ್ಯಾ? ನಿಜ ಹೇಳು. ಸೊ ಇದು ಕ್ರಾಬ್, ಇದು ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಇದು ತೀತರ್. ನಾನ್ ತಿನ್ನ ವಿಡಿಯೋ ಮಾಡು. ಹುಡುಗ ನೋಡಿ ಹೇಗೆ. ಸೊ ಗೈಸ್, ನಾನು ಕ್ರಾಬ್ ತಿಂತಾ ಇದೀನಿ ಫಾರ್ ದ ಫಸ್ಟ್ ಟೈಮ್. ಯಪ್ಪ ಇನ್ನೊಂದು ಕ್ರಾಬ್ ಇತ್ತಲ್ಲ, ಏನಾಯ್ತು? ಇದೇನು ಇಷ್ಟೊಂದು ಗಟ್ಟಿ ಇದೆ. ತುಂಬಾ ಅವ್ವ ಹೆವಿ ಗಟ್ಟಿ ಐತೆ ಗೈಸ್ ಇದು. ಸೇಮ್ ಫಿಶ್ ತಿನ್ನಂಗೆ ಆಗ್ತಾ ಇದೆ. ಇರು ತಿಂತೀನಿ. ಸೊ ಇದ್ರ ಹೆಸರೇನಿದು? ತೀತರ್. ತೀತರ್ ಏನೋ ತಿಂತಾ ಇದೀನಿ. ಇದು ಹೆವಿ ಪ್ರೋಟೀನ್ ಅಂತೆ. ಚೆನ್ನಾಗಿದೆ. ಅಪ್ಪ ಏನ್ ಈ ತರ ಐತೆ ನಂಗೆ ತಿಂತಾ ಅಂಗುಳಿ. ನಿಜವಾಗ್ಲು ಇಲ್ಲಿ ನೋಡಿ ಎಷ್ಟಿದೆ ಗೊತ್ತಾ ಈ ಫುಡ್ ಸ್ಟ್ರೀಟ್ ಅಲ್ಲಿ. ಐ ಗೆಸ್ ಇದೆ ತುಂಬಾ ದೊಡ್ಡ ಫುಡ್ ಸ್ಟ್ರೀಟ್. ನಮ್ಮ ಅಣ್ಣ ಶರೀಫ್ ಬಾಯ್ ಬಿರಿಯಾನಿ ಕರ್ಕೊಂಡು ಹೋಗ್ತಾರೆ ಅಂತೆ. ನಾನು ಅಲ್ಲಿ ಯಾವತ್ತೂ ತಿಂದಿಲ್ಲ. ನಾವಿವಾಗ ಏನೋ ತಗೊಂಡ್ವಲ್ಲ, ಏನಾದ್ರು ಪ್ರಯಾಣ ತೀತರ್. ಮತ್ತೆ ಈಗ ಬೇಡ, ಅದೆಲ್ಲ ಲಾಸ್ಟ್ ಅಲ್ಲಿ ಕುಡಿಯೋದು. ನಮ್ಮಣ್ಣ ಈಗಲೇ ಎಲ್ಲ ಕುಡ್ಸ್ಕೊಂಡು ನಂಗೆ ಹೊಟ್ಟೆ ತುಂಬಿಸ್ಬಿಡ್ತಾನೆ. ಇದನ್ನ ಇವಾಗ್ಲೇ ಕುಡಿತಾವನೆ ಗೈಸ್. ರೋಸ್ ಮಿಲ್ಕ್, ಇನ್ನೇನೋ ಅಲ್ಲ ಅದು. ನೋಡಿ ಗೈಸ್, ಎಷ್ಟು? ಒಂದು 80 rupees. ಕುಡಿ. ಏನೇನ್ ಹಾಕಿದಾರೆ ಅದ್ರೊಳಗಡೆ? ಸ್ಟ್ರಾಬೆರಿ ಮಿಲ್ಕ್ ಶೇಕ್, ಸ್ಟ್ರಾಬೆರಿ ಇಲ್ಲ ರೋಸ್ ಮಿಲ್ಕ್. ಅಯ್ಯೋ ನೆಕ್ಸ್ಟ್ ಮಿಲ್ಕ್. ಅಯ್ಯೋ ಎಕ್ಸ್ಪ್ರೆಷನ್ ನೋಡಿ ಗೈಸ್. ನಂಗೋಸಿ ಕೊಡು. ಸರಿ ಬಾ. ಪರ್ಫ್ಯೂಮ್ ನೈ ಬೈ. ಯಪ್ಪ ರಕ್ತಾಸುರ. ಇರಿ ನಿಮ್ಗೆ ಲೈಟ್ ಡಿಮ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಕೇಳಿದು? ನಮ್ಮ ಅಣ್ಣ ಸ್ನ್ಯಾಪ್ ಗೈಸ್. ನಂಗೆ ಲೊಕೇಶನ್ ಬರಲ್ಲ, ಕರ್ಮದ್ದು ಈ ತರ ಎಲ್ದಾನ ಹೋದಾಗ್ಲೇ ನನ್ ಲೊಕೇಶನ್ ಆನ್ ಆಗಲ್ಲ. ಶರೀಫ್ ಬಾಯ್ ಬಿರಿಯಾನಿಗೆ ಬಂದಿದ್ದೀವಿ. ಫ್ರೆಂಡ್ ಜರ್ಕೋ, ನೀನು ಬ್ಲಾಗಲ್ಲಿ ಬರ್ಬೇಕು. ಸೊ ರಂಜಾನ್ ಅಲ್ವಾ, ನಾನು ಇಲ್ಲಿ ಯಾವತ್ತೂ ತಿಂದಿರ್ಲಿಲ್ಲ. We are eating. See the menu.
ಸೊ ಆಕ್ಚುಲಿ ಅಯ್ಯಪ್ಪ ಇದೇನೋ ಹೊಟ್ಟೋಗ್ತಿದೆ ಅಂಶ 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 ಆಕ್ಚುಲಿ ಫುಡ್ ಸ್ಟ್ರೀಟ್ ತುಂಬ ಚೆನ್ನಾಗಿತ್ತು. ಬಟ್ ಏನಂದ್ರೆ ಎಕ್ಸ್ಪೆನ್ಸಿವ್ ಎಲ್ಲ ಅಲ್ಲ, ಮಟನ್ ಐಟಮ್ ಆಬ್ವಿಯಸ್ಲಿ, ಬಟ್ ನಾವು ತಿನ್ನಕ್ಕೆ ಬರೋದೇ ಮಟನ್ನ ಗೈಸ್. ಅವ್ರು ಅದನ್ನೇ ಅಲ್ವ ತುಂಬ ಚೆನ್ನಾಗಿ ಮಾಡೋದು. ಬಟ್ ನಾನು ಇವತ್ತು ಈ ಕೈಯತ್ತು ಏನಾದ್ರು ಪ್ರಾಣ ತೀತರ್ ಮತ್ತೆ ಇನ್ನೊಂದೇನು ತಿಂದಿದ್ದು ನಾವು ಕ್ರ್ಯಾಬ್ನ ತಿಂದ್ವಿ. ಅದನ್ನ ನಾನು ಫಸ್ಟ್ ಟೈಮ್ ತಿಂದಿದ್ದು, ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಕ್ರ್ಯಾಬ್ ಎಸ್ಪೆಷಲಿ ನಂಗೆ ಫಿಶ್ ಥರ ಫೀಲ್ ಆಯಿತು. ಫಿಶ್ ಥರ ಫೀಲ್ ಆಗೋಯ್ತು ನನಗೆ. ಫಿಶ್ ಅಂದರೆ ಇಷ್ಟ ಆಗಲ್ಲ ಗೈಸ್. ಸೊ ನನಗೆ ಅದು ಫಿಶ್ ಥರ ಇಷ್ಟ ಆಗಿದ್ರಿಂದ ನಂಗೆ ಅದು ಇಷ್ಟ ಆಗಲಿಲ್ಲ. ಸೊ ಅದು ಬಿಟ್ಟರೆ ಇನ್ನು ಅದು ಕ್ರ್ಯಾಬ್ ಅಂತೂ ನಂಗೆ ಸ್ವಲ್ಪ ತೀತರ್ ವಾಸ್ ಓಕೆ. ಅದು ಫ್ರೈಡ್ ಆ್ಯಕ್ಚುಲಿ ತಗೊಂತ ಇದೀವಿ ಅಂತ ನಮ್ಮ ಅಣ್ಣನ ಕೇಳೋಣ. ಏನು ತಗೋತಾ ಇದೀವಿ ನಾವು? ಮಟನ್ ಕೀಮಾ ಬಿರಿಯಾನಿ. ಬರೀ ಮಟನ್ ತಗೋ, ಕೀಮಾ ಬಿರಿಯಾನಿ ಬೇಡ. ಮಸ್ತ್ ಆಗಿರೋ ಮಟನ್ ಅಲ್ಲಿ ಪೀಸ್ ಕಮ್ಮಿ ಕೊಡ್ತಾನೆ ಕಣೆ. ಸೊ ಮಟನ್ ಕೀಮಾ ಬಿರಿಯಾನಿ ಅಂತೆ. ನನ್ಗೆ ಅದೇ ಕೀಮಾ ತಿನ್ಬೇಕು ಅಂತ ಇತ್ತು ಆಕ್ಚುಲಿ, ಅಲ್ಲಿ ಇಟ್ಟಿದ್ರು. ಬಟ್ ಹೆವಿ ಎಕ್ಸ್ಪೆನ್ಸಿವ್, 200 rupees ಫಾರ್ 3 pieces. ಅಬ್ಸಲ್ಯೂಟ್ಲಿ ನಾಟ್ ವರ್ತ್. ನಾವು ಫಸ್ಟ್ ಹೋಗಿದ್ದೆ ಅದನ್ನ ತಿನ್ನಕ್ಕೆ ಅಂತ, ಬಟ್ ಅದಾದ್ಮೇಲೆ ರಿಜೆಕ್ಟ್ ಮಾಡ್ಬಿಟ್ವಿ, ಬೇಕಾಗಿಲ್ಲ ನಮಗೆ ನಿಮ್ಮ ಆಫರ್ ಅಂತ. ಸೊ ಇವಾಗ ನಾವು ಶಾರೂಖ್ ಬಿರಿಯಾನಿಗೆ ಬಂದಿದ್ದೀವಿ ಫಾರ್ ದ ಫಸ್ಟ್ ಟೈಮ್. ನಾನು ನಮ್ಮ ಅಣ್ಣ ಇಲ್ಲಿದ್ದಾಗ ತುಂಬಾ ಸಲ ತಿಂದಿದ್ದಾನೆ. ನಮ್ಮ ಅಣ್ಣ ಗೈಸ್ ತಂದೂರಿ ವಿಂಗ್ಸ್ ಹಾಫ್ ಫುಲ್ಲ ಮಟನ್ ಕೀಮಾ ಬಿರಿಯಾನಿ ರೆಗ್ಯುಲರ್ ಅಂದ್ರೆ 2 ಕೊಡ್ತಾರಾ? ಬಿರಿಯಾನಿ 2 ಕೊಡ್ತಾರಾ? ಮತ್ತಲ್ಲ ಎಗ್ ಫಾರ್ 2 ಅಂತ ಹಾಕಿದ್ರು. ಮೀಲ್ ಕಣೆ ಅದು. ಸೊ ನಾವಿವಾಗ ಕೋರ್ಮಂಗ್ಲಾ ಗೈಸ್ ಬಂದಿರೋದು. ಫಾರ್ ಕೋರ್ಮಂಗ್ಲಾ ನನ್ ಕರ್ಮ ಕಾಂಡ ಗೈಸ್. ಸೀರಿಯಸ್ಲಿ ಈ ತರ ಎಲ್ಲಾನ ಆಚೆ ಬಂದಿರ್ತೀನ, ಅಪರೂಪಕ್ಕೆ ಆಚೆ ಬಂದಿರ್ತೀನಿ. ನಾನು ಫಸ್ಟ್ ಆಫ್ ಆಲ್ ಫುಡ್ ಸ್ಟ್ರೀಟ್, ಟಿಪಿಕಲ್ ಫುಡ್ ಸ್ಟ್ರೀಟ್ ಅಂತ ಹೋಗಿದ್ದೆ ಇವತ್ತು. ನನ್ ವಿವಿಪುರಂ ಫುಡ್ ಸ್ಟ್ರೀಟ್ ಕೂಡ ಅಷ್ಟೇ, ನಾನು ಅಷ್ಟು ಇದಾಗಿ ಹೋಗಿಲ್ಲ. ಆಚೆ ಹೋಗಿ ಬಂದಿರೋದು ನಾನು ವಿವಿಪುರಂ ಫುಡ್ ಸ್ಟ್ರೀಟ್ಗೆ. ಟಿಪಿಕಲ್ ಫುಡ್ ಸ್ಟ್ರೀಟ್ ಅಂತ ಬಂದಿರೋದು ನಾನು ಇವತ್ತೇನೆ ಫಾರ್ ದ ಫಸ್ಟ್ ಟೈಮ್. ಅಂಡ್ ಏನಂತ ಅಂದ್ರೆ ಇಷ್ಟ ಆಯ್ತು ನಂಗೆ, ಒಂಥರ ಫುಲ್ ಖುಷಿ ಅನ್ಸ್ತು ಎಷ್ಟೊಂದ್ ದಿನ ಆದ್ಮೇಲೆ ಬಂದಿನಿ ಅಂತ. ಬಟ್ ಸ್ನಾಪ್ ಹಾಕಕ್ಕೆ ಲೊಕೇಶನ್ನೇ ಬರಲ್ಲ ಗೈಸ್. ಲೊಕೇಶನ್ನೇ ಕರ್ಮ ಕಾಂಡದ್ ಬರದೇ ಇಲ್ಲ. ಹುಡುಕಿ ಸಾಕಾಗೋಯ್ತು ನಂಗೆ ಲೊಕೇಶನ್. ಸೊ ಸ್ನಾಪೇ ಹಾಕಿಲ್ಲ. ಇವಾಗ ಇಲ್ಲಿ ಹಾಕ್ತೀನಿ ಶರೀಫ್ ಬಾಯ್ ಬಿರಿಯಾನಿ ಅಂತ. ಬಿರಿಯಾನಿ ಅಂತೆ. ಮತ್ತೆ ಇದು ಪ್ರಣಯ ಇದೇನು ವಿಂಗ್ಸ್ ಮತ್ತೆ ಅದೇನೋ ಕೊಟ್ಟಿದ್ದು. ನಾವು ಜಾಸ್ತಿ ತೊಗೊಂಡಿಲ್ಲ ಬಿಕಾಸ್ ಹೊಟ್ಟೆ ಆಗಲೇ ಫಿಲ್ ಆಗಿ ಹೋಗ್ಬಿಟ್ಟಿದೆ. ಜಸ್ಟ್ ನಾನು ಟ್ರೈ ಮಾಡಬೇಕು ಅಂತ ತೊಗೊಂಡಿರೋದಷ್ಟೇ. ನನಗೆ ಒಂದು ಸ್ವಲ್ಪ ಮೇಘನಾ ಬಿರಿಯಾನಿ ಥರನೇ ಫೀಲ್ ಆಗ್ತಾ ಇದೆ. ಬಟ್ ಇದು ಮೇಘನಾ ಬಿರಿಯಾನಿ ಅಷ್ಟೇನು ಕೆಟ್ಟದಾಗಿಲ್ಲ. ಬಟ್ ನಂಗೆ ಮೇಘನಾ ಬಿರಿಯಾನಿ ಇಷ್ಟ ಇಲ್ಲ, ಅದಕ್ಕೆ ಹಂಗೆ ಹೇಳಿದೆ. ಏನು ಹಿಂಗೆ ಹೇಳ್ತೊಳೆ ಅನ್ಕೋಬೇಡಿ. ನಂಗೆ ಮೇಘನಾ ಬಿರಿಯಾನಿ ಇಷ್ಟ ನನಗೆ. ಐ ಹೇಟ್ ಮೇಘನಾ ಬಿರಿಯಾನಿ. ಓವರ್ ಗೊಜ್ಜು ಫೀಲ್ ಅದು. ನಂಗೆ ತುಂಬ ಮೈಲ್ಡಾಗಿರಬೇಕು. ಗೊಜ್ಜಿದ್ರೆ ನಂಗೆ ಇಷ್ಟ ಆಗಲ್ಲ. ಸೊ ನೀನು ವೀಡಿಯೋ ಕವರ್ ಆಗ್ತಾಯಿಲ್ಲ. ಸೊ ಗೈಸ್ ಆಯಿತು ಅಲ್ಲಿ ಬಿರಿಯಾನಿ ತಿಂದು. ಈಗ ನಮ್ಮಮ್ಮಂಗೆ ಬೀಡ ತೊಗೋಬೇಕು, ಹಾಗೆ ನಾನು ಕೂಡ ಒಂದು ಬೀಡ ತೊಗೋಬೇಕು. ಬೀಡ ತೊಗೊಂಡು ಹೋಗೋದು. ಟೈಮ್ ಆಗಲೇ ಎಷ್ಟು ಪ್ರಯಾಣ? ಟೈಮು 7:30 ಆಗಲೇ. ಅಲ್ಲಿ ನಾನು ತಿನ್ನಬೇಕಾದ್ರೇ 7:45. ಸೊ ಇವಾಗ ಒಂದು 8:30 ಆಗಿರ್ಬೋದು ಮೋಸ್ಟ್ಲಿ. ಹೋಗ್ತಾಯಿದ್ದೀವಿ ವಾಪಸ್ ಅದೇ ಫುಡ್ ಸ್ಟ್ರೀಟಿಗೆ ಹೋಗ್ತಾಯಿದ್ದೀವಿ. 8:12 ಟೈಮ್. ಸೊ ಅಲ್ಲಿ ಹೋಗಿ ಗಾಡಿ ಹಾಕ್ಕೊಂಡು ಜೂಯಿ ಅಂತ ನಮ್ಮ ಮನೆಗೆ ಹೋಗೋದು. ಸಾಕಾಗಿತ್ತು ಗೈಸ್. ನಂಗೆ ಹೊಟ್ಟೆನ ತುಂಬೋಯ್ತು. ಯಪ್ಪ ನಮ್ಮ ಅಣ್ಣ ಎಷ್ಟಿಂದ ಗೊತ್ತಾ ಸೀರಿಯಸ್ ಆಗೂ. ಸೊ ಅಣ್ಣ ಬ್ಯಾಗ್ ಎಲ್ಲ ನನ್ನ ಕೈಲೇ ಇದೆ. ಹೊಟ್ಟೆ ತುಂಬೋಯ್ತು, ನಡೆದಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ನಾವು ಗಾಡಿ ಪಾರ್ಕ್ ಮಾಡಿರೋದ್ರಿಂದ ಇಲ್ಲಿ ಮೋರ್ ಓವರ್ ಪಾರ್ಕಿಂಗ್ ಸಿಗೋಲ್ಲ.
ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಾಗ ನಾನು ಹಾಗೆ ಅಸೆನ್ಸರ್ ಇಂಟರ್ವ್ಯೂಗೆ ಬಂದಾಗಲೇ ಹಾಂ ದೇವ್ರೆ ಒಂದೇ ಸಲ ಹೋಗ್ಬಿಡ್ತಾನೆ. ಕುಡಿಯೋಕೆ ಕರ್ಕೊಂಬಂದಿದ್ದಾನೆ ಗೈಸ್, ಇದು ಯಾವುದೋ ಜ್ಯೂಸ್ ಅಂಗಡಿಗೆ. ಪ್ಯಾಷನ್ ಫ್ರೂಟ್ ಮೊಜಿಟೋ ತೊಗೋತಾ ಇದ್ದಾನೆ. ನಾನು ತೊಗೊಂಡಿಲ್ಲ, ಹೆಂಗೆ ಕೊಡ್ಬೋದು ನಾನು ಆಮೇಲೆ ತೊಗೋತೀನಿ. ಗಾಡಿ ಎರಡು ಹೇಳ್ಬಿಡು. ಸೊ ನಾನು ಒಂದು ತೊಗೋತಾ ಇದ್ದೀನಿ, ಪ್ಯಾಷನ್ ಫ್ರೂಟ್ ಮೊಜಿಟೋ ಒಂದು ತೊಗೋತಾ ಇದ್ದೀವಿ. ಒಳ್ಳೆ ಜಾಗ ಇಲ್ಲ ಅಂದರೆ ಆಚೆ ಬಂದಿದ್ದೀವಲ್ಲ, ತಿನ್ನೋಣ ಅಂತ ಅಷ್ಟೇ, ಕುಡಿಯೋಣ ಅಂತ ಅಷ್ಟೇ. ಏನಿದು? ಇದೇನು? ಅದು ಚಿಕನ್ ಫ್ರೈಡ್ ರೋಲ್. ಸೊ ನಾವು ಇದು ತೊಗೊಳ್ತಾ ಇದ್ದೀವಿ, ಪ್ಯಾಷನ್ ಫ್ರೂಟ್ ಮೊಜಿಟೋ. ಬಿಟ್ಟು ರೋಡ್ ದಾಟ್ಬಿಡ್ತಾನೆ ಗೈಸ್, ನಂಗೆ ರೋಡ್ ದಾಟಕ್ಕೆ ಮೊದಲೇ ಬರೋಲ್ಲ ನೋಡಿ. ಸೊ ಯಪ್ಪ, ಇದಕ್ಕೆ ಚಿಯಾ ಸೀಡ್ಸ್ ಎಲ್ಲ ಹಾಕಿದ್ದಾರೆ. ನಂಗೆ ಚಿಯಾ ಸೀಡ್ಸೇ ಇಷ್ಟ ಆಗೋಲ್ಲ. ಚಿಯಾ ಸೀಡ್ಸ್ ಹಾಕಿದ್ದಾರೆ, ಸ್ವಲ್ಪನೂ ನಂಗೆ ಇಷ್ಟ ಇಲ್ಲ ಚಿಯಾ ಸೀಡ್ಸ್. ಹೌದಾ? ನಂಗೆ ಪ್ಯಾಷನ್ ಫ್ರೂಟ್ ಹೆಂಗಿರುತ್ತೆ ಅಂತಲೇ ನೆನಪಾಯ್ತಾ ಇಲ್ಲ. ಸೊ ಇವಾಗ ಅಷ್ಟೇ ಬೀಡ ತೊಗೊಂಡು ಮನೆಗೆ ವಾಪಸ್ ಹೋಗೋದು. ಇನ್ನೂ ಇಲ್ಲಿರಲ್ಲ ಜಾಸ್ತಿ ಹೊತ್ತು. ನಂಬ್ತಿರೋ? ಇಲ್ಲ ಇಲ್ಲೇ ಐತೆ ಅಂಗಡಿ, ನಾನು ತೊಗೊಂಬರ್ತೀನಿ, ನೀನು ಇಲ್ಲೇ ಇರು. ನನಗೆ ಕೋರ್ಮಂಗಲಲ್ಲಿ 3 ತೊಗೊಳ್ಳ ಪಾರ್ಸೆಲ್ಲು. ನನಗೆ ಹುಡುಗರನ್ನ ನೋಡಿದ್ರೆ ಭಯ ಆಗ್ತಾಯಿಲ್ಲ, ಇಲ್ಲಿ ಹುಡುಗಿರನ್ನ ನೋಡಿದ್ರೇ ಭಯ ಆಗ್ತಾಯಿಲ್ಲ. ನಂದು ಇಟ್ಕೊಂಡಿರು, ಕುಡಿಬೇಡ, ನಾನು ನೋಡ್ಕೊಂಡಿದ್ದೀನಿ ಎಷ್ಟೈತೆ ಅಂತ. ಸೀರಿಯಸ್ ಆಗು, ಕುಡಿಬೇಡ ಪ್ರವೀಣ. ನಾನು ವೀಡಿಯೋ ತೊಗೊಂಡು ಬರೋಕ್ಕೆ ಹೋಗ್ತೇನೆ ಗೈಸ್ ನಮ್ಮ ಅಮ್ಮಂಗೆ. ಪಾರ್ಸಲ್ ನಾನು ತೊಗೊಂಡೆ ಗೈಸ್, ಎಷ್ಟು ಕ್ಯೂಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ. ಒಂದು ಬೀಡ 40 ರೂಪೀಸ್. ನಡ್ಕೊಂಡು ಹೋಗ್ತೇನೆ, ನಮ್ಮಣ್ಣ ಬರಲಿಲ್ಲ, ಗಾಡಿ ಹತ್ರನೇ ಉಳ್ಕೊಂಡ. ಒಂದು ಬೀಡ 40 ರೂಪೀಸ್ ಅಂತೆ, 3 ತೊಗೊಂಡಿದ್ದೀನಿ. ನಮ್ಮ ಅಪ್ಪ ಇಲ್ಲ, ಊರಿಗೆ ಹೋಗ್ಬಿಟ್ರು ಇವತ್ತು ಬೆಳಗ್ಗೆ ಮತ್ತೆ. ಸೊ ನನಗೆ, ನಮ್ಮ ಅಣ್ಣಂಗೆ, ನಮ್ಮ ಅಮ್ಮಂಗೆ ಬೇರೆ ಏನಾದರೂ ತೊಗೊಂಡೋಗೋಣ ಅಂದ್ಕೊಂಡ್ವಿ. ಬಟ್ ನಾವು ಹೋಗೋ ಡೈರೆಕ್ಷನ್ನೇ ಬೇರೆ, ನಮ್ಮಮ್ಮ ಕೇಳಿರೋ ಫುಡ್ಡೇ ಬೇರೆ. ನಮ್ಮ ಇವತ್ತು ನಾನ್ ವೆಜ್ ಬೇರೆ ತಿನ್ನೋಲ್ಲ ಅಂತ ಹೇಳ್ತಾರೆ. ಟೇಕಿಂಗ್ ಬೇಡ ಸಾಕಾಯ್ತು ಬೇಕು ನನಗೆ. ಒಂದು ರೇಂಜ್ಗೆ ಪರವಾಗಿಲ್ಲ. ಆ್ಯಕ್ಚುಲಿ ಸೋಷಿಯಲ್ ಆಂಗ್ಸೈಟಿ ಸ್ವಲ್ಪ ಕಡಿಮೆ ಆಗಿದೆ ನನಗೆ. ತೋರಿಸ್ತೀನಿ ಇದೆ ನಮ್ಮ ಮನೆಗೆ ಹೋದ್ಮೇಲೆ ಅನ್ಬಾಕ್ಸ್ ಮಾಡಿ. ಈಗ ಐ ಕಾಂಟ್ ಶೋ. ನಾನು ಬ್ಲಾಗ್ನ ಏನು ಮಾಡ್ತೀನಿ ಗೈಸ್. ರೇಣ ಡಿಕ್ಕಿಯಲ್ಲಿಡು. ಎಷ್ಟು ಕ್ಯೂಟಾಗಿ ಕೊಟ್ಟಿದ್ದಾರೆ ಅಲ್ವಾ ಪಾರ್ಸಲ್. ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದೀನಿ 3 ಜನಕ್ಕೂ. ಸೊ ಅಷ್ಟೇ ಗೈಸ್, ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆ ನಿಂಗೆ ಯಾವ ಫ್ಲೇವರ್ ಬೇಕಿತ್ತು? ಹಂಗೆ ನೋಡ್ತಾ ಇದ್ದೀಯ? ಹಾಂ, ಬೇರೆ ಸಿಗಲ್ವಾ ಚಾಕ್ಲೇಟ್ ಬಿಟ್ಟು? ನನಗೆ ಗೊತ್ತಿಲ್ಲ. ನಂಗೆ ಚಾಕ್ಲೇಟ್ ಅಂತೀಯಾ? ಸೊ ನಾನು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ಸೋ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ, ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಬ್ಲಾಗ್ರಿಂದ ನಾನು ಆಲ್ಮೋಸ್ಟ್ ಫುಡ್ ಬ್ಲಾಗ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಲೈಕ್ ಕಂಪ್ಯಾರಿಸನ್ ಬ್ಲಾಗ್ಸು, ಈ ಥರ ಬ್ಲಾಗ್ ಅಲ್ಲ, ಕಂಪ್ಯಾರಿಸನ್ ಬ್ಲಾಗು ನೋಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.